ನನಗೆ ಸಖತ್ ಹಿಂಸೆ ಆಗ್ತಾ ಇದೆ. ಈ ಗೇಮ್ ನನಗಲ್ಲ ಅನಿಸ್ತಾ ಇದೆ. ಈ ಮಾತನ್ನ ಯಾರಿಗೆ ಹೇಳಿದ್ದು ಅಂತ ನೆನಪಿದೆ ಅಲ್ವಾ? ಸೋ ಕಾಲ್ಡ್ ಬಿಗ್ ಬಾಸ್ ಮನೆಯ ಸ್ವಯಂ ಘೋಷಿತ ರಾಜಮಾತೆ ಅಶ್ವಿನಿ ಗೌಡ ಅವರ ಇಂಥ ನಿರ್ಧಾರನ ತಗೊಂಡಿದ್ದು ಅಂತ ಅನಿಸ್ತಾ ಇದೆ. ಆದ್ರೆ ಒಂದಂತೂ ಮೆಚ್ಚಲೇಬೇಕು, ಬಿಗ್ ಬಾಸ್ ಮನೆಯಲ್ಲಿ ನಿಜವಾದ ಮೈಂಡ್ ಗೇಮ್ ಆಡ್ತಾ ಇರೋದು ಅಂದ್ರೆ ಅದು ಅಶ್ವಿನಿ ಗೌಡ. ಆದ್ರೆ ಏನ್ ಮಾಡೋದು, ತಾವು ಮಾಡಿದಂತ ಪ್ಲಾನ್ ಎಲ್ಲ ತಮ್ಗೆ ರಿವರ್ಸ್ ಆಯ್ತಲ್ಲ ಅನ್ನೋ ನೋವು ಈ ಮನೆ ಈ ಅವಕಾಶನೇ ಬೇಡ ಅನ್ನೋ ಹಾಗೆ ಮಾಡ್ಬಿಟ್ಟಿದೆ. ಯಾಕೆ ಹಿಂಗ್ ಹೇಳ್ತಾ ಇದ್ದೀನಿ ಅಂತ ಗೊತ್ತಾಯ್ತಾ? ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಈ ವಾರ ಕಿಚ್ಚ ನಡೆಸಿದಂತ ಪಂಚಾಯಿತಿ ಬಿಗ್ ಬಾಸ್ ಮನೆಯಲ್ಲಿ ದೊಡ್ಡ ಸಂಚಲನವನ್ನೇ ತಂದಿದೆ. ಕಿಚ್ಚನ ಕ್ಲಾಸ್ ವೇಳೆ ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಗಟ್ಟಿಯಾಗಿ ಅವರಿಬ್ಬರಿಗೆ ಮಾತನಾಡಿದಂತ ಕಿಚ್ಚ ನಿಯಮ ಉಲ್ಲಂಘನೆ ಮತ್ತೆ ಅಶ್ವಿನಿ ಗೌಡ ಅವರು ಬಳಸಿದಂತ ಮಾತುಗಳ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಅದನ್ನ ನಾವೆಲ್ಲರೂ ಕೂಡ ನೋಡಿದ್ವಿ, ಕಿವಿಯಾರೆ ಕೇಳಿಸ್ಕೊಂಡ್ವಿ. ಮರ್ಯಾದೆ ಕೊಟ್ಟು ತಗೊಳ್ಳಿ, ಇಲ್ಲಿ ವುಮೆನ್ ಕಾರ್ಡ್ ಬೇಡ ಅನ್ನುವಂತ ಸುದೀಪ್ ಅವರ ಹೇಳಿಕೆ ಆದ್ಮೇಲೆ ಇಬ್ರು ಕೂಡ ಪ್ರತ್ಯೇಕವಾಗಿ ಕೂತು ಕಣ್ಣೀರಿಟ್ರು. ಅಶ್ವಿನಿ, ನನಗೆ ಹಿಂಸೆ ಆಗ್ತಾ ಇದೆ, ತುಂಬಾ ಹರ್ಟ್ ಆಗಿದೆ ಅಂತ ಹೇಳ್ಕೊಂಡ್ರು. ಜಾನ್ವಿ ಕೂಡ ಕಣ್ಣೀರ್ ಹಾಕಿದ್ರು. ಅಶ್ವಿನಿ ಗೌಡ ಅವರು ಹೇಳ್ತಾರೆ, ಹೊರಗೆ ಹೇಗ್ ಕಾಣಿಸ್ತಾ ಇದೆ ಗೊತ್ತಾಗ್ತಿಲ್ಲ, ಮಾತಿನ ಬರದಲ್ಲಿ ಏನಾದ್ರೂ ತಪ್ಪಾಗಿದೆ, ನಾನು ಊಟ ಬಿಟ್ಟಿದ್ದು ಬ್ಲ್ಯಾಕ್ ಮೇಲ್ ಅಲ್ಲ, ಆ ಕ್ಷಣಕ್ಕೆ ಎಮೋಷನಲ್ ಆಗ್ಬಿಟ್ಟೆ, ಸ್ವಾಭಿಮಾನ ಮಾತ್ರ ಕಾಪಾಡ್ಕೊಂಡೆ ಅಂತ ಹೇಳಿದ್ರು. ನನಗೆ ಸಖತ್ ಹಿಂಸೆ ಆಗ್ತಾ ಇದೆ, ಈ ಗೇಮ್ ನನಗಲ್ಲ ಅಂತ ಅನಿಸ್ತಾ ಇದೆ. ಪ್ರತಿ ವಾರ ನಮಗೇ ಕ್ಲಾಸ್ ಆಗ್ತಾ ಇದೆ ಅಂದ್ರೆ ತಪ್ಪು ಮಾಡ್ತಿರೋ ಹಾಗೆ ಕಾಣಿಸ್ತಾ ಇದೆ. ಈಗಾಗಲೇ ಹೊರಗಡೆ ನೆಗೆಟಿವ್ ಆಗಿ ಬಿಂಬಿತ ಆಗಿರುವಂತ ಭಾಸ ಆಗ್ತಾ ಇದೆ. ಆಡಿಯೋ ಕ್ಲಿಪ್ಗಳಲ್ಲಿ ಕೇಳಿದಂತ ಮಾತುಗಳು ಮತ್ತಷ್ಟು ತೊಂದರೆ ತಂದಿವೆ ಅಂತ ಅಶ್ವಿನಿ ಗೌಡ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ರು. ನಾವಿಲ್ಲಿ ಯಾರನ್ನೂ ಕೂಡ ಹೀರೋ ಮಾಡಕ್ ಬಂದಿಲ್ಲ, ವಿಲನ್ ಆಗೋಕು ಬಂದಿಲ್ಲ. ಹೊರಗಡೆ ನಾನು ವಿಲನ್ ಆಗಿ ಕಾಣಿಸ್ಕೊಳ್ಳೋದು ನನ್ಗಿಷ್ಟ ಇಲ್ಲ ಅಂತ ಮನದಾಳದ ಭಾವನೆಯನ್ನ ಹಂಚಿಕೊಂಡ್ರು. ಬಿಗ್ ಬಾಸ್ ಮನೆಯಲ್ಲಿ ಇಬ್ರು ಕೂಡ ಒತ್ತಡ, ತೊಂದರೆ ಹಾಗೆ ಎಮೋಷನಲ್ ಬಿರುಗಾಳಿಯನ್ನ ಎದುರಿಸ್ತಾ ಇರೋದು ಈ ಸಂಚಿಕೆಯನ್ನ ನೋಡಿದವರಿಗೆ ನಿಮ್ಗೆ ಗೊತ್ತಾಗಿರುತ್ತೆ. ಏನೋ ಜಾನ್ವಿಗೂ ಕೂಡ ಬೇಸರ ಆಗಿದೆ. ಇಷ್ಟು ವರ್ಷ ಏನೇನ್ ಕಾಪಾಡ್ಕೊಂಡ್ ಬಂದಿದೀವಿ ಅದನ್ನ ಹಾಳು ಮಾಡ್ಕೋತಾ ಇದೀವ, ಕಲರ್ಸ್ ಕನ್ನಡ ವಿಷಯದಲ್ಲೂ ಕೂಡ ನಾನು ತಪ್ಪು ಮಾಡ್ಬಿಟ್ಟೆ ಅನ್ನುವಂಥದ್ದನ್ನ ಹೇಳ್ಕೋತಾರೆ. ಇದೆಲ್ಲ ನೋಡಿರ್ತೀವಿ. ಆಕ್ಚುಲಿ ಏನ್ ಗೊತ್ತಾ, ಅಶ್ವಿನಿ ಗೌಡ ಅವರು ತಮ್ಮ ಪ್ಲಾನ್ ಎಲ್ಲ ಉಲ್ಟಾ ಆಗೋಯ್ತಲ್ಲ ಅಂತ ಇಷ್ಟು ಫೀಲ್ ಮಾಡ್ಕೋತಿದ್ದಾರೆ ಅಂತ ಪರ್ಸ್ನಲಿ ನನಗನ್ನಿಸ್ತಾ ಇದೆ. ಅಶ್ವಿನಿ ಗೌಡ ಮತ್ತೆ ಅಭಿಷೇಕ್ ಇವರಿಬ್ಬರನ್ನ ಕ್ಯಾಪ್ಟನ್ ಆಗಿ ಒಬ್ಬರನ್ನ ಆಯ್ಕೆ ಮಾಡೋಕೆ ಬಿಗ್ ಬಾಸ್ ಒಂದು ಚಟುವಟಿಕೆಯನ್ನ ಕೊಟ್ಟಿದ್ರು. ನೀವೆಲ್ಲರೂ ಅದನ್ನ ನೋಡೇ ಇರ್ತೀರಾ. ಆ ಟಾಸ್ಕ್ ಅಲ್ಲಿ ಗಿಲ್ಲಿ ಮತ್ತೆ ಕಾವ್ಯ ಇಬ್ರು ಸೇರ್ಕೊಂಡು ಅಶ್ವಿನಿ ಗೌಡ ಅವರಿಗೆ ಸಖತ್ತಾಗಿ ಸಕ್ಸಸ್ಫುಲ್ ಆಗಿ ಉರ್ಸಿದ್ರು. ಅದರಲ್ಲೂ ಗಿಲ್ಲಿ ಮೊದಲೇ ಉರ್ಸೋದ್ರಲ್ಲಿ PhD ಹೋಲ್ಡರ್ ಬೇರೆ, ಗಿಲ್ಲಿ ಮಾತ್ರ ಕ್ರೇಜಿಯಾಗಿ ತಮ್ಮ ಉರ್ಸೋ ಕೆಲಸವನ್ನ ಮಾಡಿದ್ರು. ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಅಶ್ವಿನಿ ಗೌಡ ಅವರನ್ನ. ಅಶ್ವಿನಿ ಗೌಡ ಮನ್ಸಲ್ಲಿ ತಾನು ಗೆದ್ದು ಕ್ಯಾಪ್ಟನ್ ಆಗ್ಬೇಕು ಅನ್ನೋ ಆಸೆಗಿಂತ ಗಿಲ್ಲಿ ಕಾವ್ಯ ಅದೇನೇನು ಮಾತಾಡ್ತಾರೋ ನೋಡೋಣ, ಅದಕ್ಕೆ ವೀಕೆಂಡ್ ನಲ್ಲಿ ಕಿಚ್ಚ ಕ್ಲಾಸ್ ತಗೋಬೇಕು, ಜನರ ಮೇಲೆ ಅದು ಪ್ರಭಾವ ಬೀಳ್ಬೇಕು, ಅಂದ್ರೆ ಗಿಲ್ಲಿ ಕಾವ್ಯ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ಬೇಕು ಅನ್ನೋ ದುರಾಸೆನೆ ಹೆಚ್ಚಾಗಿತ್ತು ಅನ್ನೋದು ಸ್ಪಷ್ಟ. ಅದೇಗೆ ಅಂತೀರಾ? 12 ನಿಮಿಷ ಆದ್ಮೇಲೆ ಬೆಲ್ ಹೊಡಿಬೇಕು. ಈ ಚಿಕ್ಕ ವಿಷಯ ಗೊತ್ತಿಲ್ಲದೆ ಇರೋವಷ್ಟು ದಡ್ರಂತೂ ಆ ಮಹಾತಾಯಿ ಅಲ್ಲ. ಟಾಸ್ಕ್ ಮುಗ್ದಾದ್ಮೇಲೆ ಅಭಿ ಕ್ಯಾಪ್ಟನ್ ಆಗಿ ಆಯ್ಕೆ ಆದ್ಮೇಲೆ ಎಲ್ರೂ ಕೂಡ ಅವರನ್ನ ಹೋಗಿ ಕೇಳ್ತಾರೆ, ಯಾಕೆ ಹೀಗ್ ಮಾಡ್ಕೊಂಡ್ರಿ ಅಂತ. ನನಗೆ ಬೇರೆ ಏನೋ ಪ್ಲಾನ್ ಇದೆ ಅಂತ ಹೇಳಿದ್ರು. ಆ ಒಂದು ಪಾಯಿಂಟ್ ಅನ್ನ ನೆನ್ಪಿಟ್ಕೊಳ್ಳಿ. ನೀವಷ್ಟು ಸರಿಯಾಗಿ ಅಬ್ಸರ್ವ್ ಮಾಡಿಲ್ಲ ಅಂದ್ರೆ ಆ ಒಂದು ಪರ್ಟಿಕ್ಯುಲರ್ ಎಪಿಸೋಡ್ ಅನ್ನ ಜಿಯೋ ಹಾಟ್‌ಸ್ಟಾರ್ಗೆ ಹೋಗಿ ವಾಪಸ್ ನೋಡಿ, ನಾನು ಏನ್ ಹೇಳ್ತಾ ಇದೀನೋ ಅದು ನಿಮ್ಗೆ ನಿಜ ಅನ್ಸುತ್ತೆ. ಇನ್ನು ಎರಡನೇ ಪಾಯಿಂಟ್, ಗಿಲ್ಲಿ ಅಶ್ವಿನಿ ಗೌಡಗೆ ಕ್ಷಮೆ ಕೇಳೋಕೆ ಅಂತ ಅವ್ರ ರೂಮ್ಗೆ ಹೋಗ್ತಾರೆ. ಅವಾಗ ಅಶ್ವಿನಿ ಹೇಳ್ತಾರೆ, ಸಿಗು ನೀನು ವೀಕೆಂಡ್ ಅಲ್ಲಿ ಸಿಗು ಅಂತ. ಇದನ್ನ ನೀವು ಎಪಿಸೋಡ್ ನಲ್ಲಿ ನೋಡಿರ್ತೀರಾ, ನೋಡಿಲ್ಲ ಅಂದ್ರೆ ಹೋಗಿ ನೋಡಬಹುದು. ಸೊ ಇದರಲ್ಲಿ ಪಕ್ಕ ಅಂತ ಅನ್ಸೋದು ಇದೊಂದೇ, ಅಶ್ವಿನಿ ಗೌಡಗೆ ತನ್ನ ಗೆಲುವಿನ ನಗುವಿಗಿಂತ ಗಿಲ್ಲಿಯ ನೋವನ್ನ ನೋಡ್ಬೇಕು ಅನ್ನೋ ಆಸೆನೆ ಜಾಸ್ತಿ ಇತ್ತು. ಆದ್ರೆ ಏನ್ ಮಾಡೋದು, ತನ್ನ ಪ್ಲಾನ್ ಎಲ್ಲ ಉಲ್ಟಾ ಆಗಿ ತಮಗೆ ಹೊಡೆತಾ ಬಿತ್ತು. ತಾನ್ ಪ್ಲಾನ್ ಮಾಡ್ದಂಗೆ ಏನು ಆಗ್ತಾ ಇಲ್ಲ ಅಂದ್ಮೇಲೆ ನಾನಿಲ್ಲಿ ಯಾಕಿರ್ಬೇಕು ಅನ್ನೋಷ್ಟರ ಮಟ್ಟಿಗೆ ಗಟ್ಟಿಗಿತ್ತಿಯಾಗಿದ್ದ ಸೋ ಕಾಲ್ಡ್ ಅಶ್ವಿನಿ ಗೌಡ ಬಂದ್ಬಿಟ್ಟಿದ್ದಾರೆ. ಇಲ್ಲಿ ಇನ್ನೂ ಒಂದು ವಿಚಾರವನ್ನ ನೀವು ಗಮನಿಸಲೇಬೇಕಾಗಿರೋದು ಏನಂದ್ರೆ, ಗಿಲ್ಲಿ ಯಾವಾಗ್ಲೂ ಹೇಳ್ತಿರ್ತಾರೆ ಅಶ್ವಿನಿ ಗೌಡ ಮೊದಲಾದವರು ಇರುವಂತ ರೂಮ್ ಏನಿದೆಯಲ್ಲ ಅಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅಂತ. ಅದು ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ ನಿಜ ಆಗ್ತಾ ಇದೆ. ಯಾಕಂದ್ರೆ ಚಂದ್ರಪ್ರಭಾ ಕೂಡ ತಾವೇ ಮನೆಯಿಂದ ಹೊರಗೆ ಹೋಗುವಂತ ನಿರ್ಧಾರ ಮಾಡಿದ್ರು. ಈಗ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿರೋ ಅಶ್ವಿನಿ ಗೌಡ ಕೂಡ ಅದೇ ಮನಸ್ಥಿತಿಯನ್ನ ವ್ಯಕ್ತಪಡಿಸ್ತಿದ್ದಾರೆ. ಆದ್ರೆ ಒಂದಂತೂ ಖಂಡಿತ, ಅಶ್ವಿನಿ ಗೌಡ ವಿಚಾರದಲ್ಲಿ ಮನೆ ಅಥವಾ ವಾಸ್ತು ತಪ್ಪಲ್ಲ, ಇದು ಅವರ ಮನಸ್ಸಿನ ಮನಸ್ಥಿತಿಯ ವಾಸ್ತು ದೋಷ ಅನ್ನೋದು ಪಕ್ಕ.
ಒಟ್ನಲ್ಲಿ ಬಿಗ್ ಬಾಸ್ ಅನ್ನುವಂತ ವ್ಯಕ್ತಿತ್ವದ ಆಟದಲ್ಲಿ ಮತ್ತೊಬ್ಬರಿಗೆ ಕೇಡು ಬಗೆಯೋದನ್ನ ಕರ್ಮ ಬಿಟ್ರು ಕಿಚ್ಚ ಬಿಡಲ್ಲ, ಕರುನಾಡ ಜನತೆ ಬಿಡಲ್ಲ ಅನ್ನೋದು ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ. ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಏನೇನು ತಿಳ್ಕೊಂಡ್ರಿ ಅಲ್ವಾ, ಇದನ್ನ ನೀವು ಎಪಿಸೋಡಲ್ಲಿ ಹೋಗಿ ಮತ್ತೆ ಚೆಕ್ ಮಾಡಿ. ಅಶ್ವಿನಿ ಗೌಡ ಅವರ ಪ್ಲಾನ್, ಮೈಂಡ್ ಗೇಮ್ ಇಲ್ಲಿ ನಿಮಗೆ ಅರ್ಥ ಆಗುತ್ತೆ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.